ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಶಿಷ್ಯರು ದಾವದಾರಿಯಲ್ಲಿ ಕಂಡ ವಿಷಯವನ್ನು, ರೊಟ್ಟಿ ಮುರಿದು ಕೊಡುವಾಗ ಸ್ವಾಮಿಯನ್ನು ತಾವು ಗುರುತು ಹಚ್ಚಿದ ವಿಷಯವನ್ನು ಅಲ್ಲಿದ್ದವರಿಗೆ ವರದಿ ಮಾಡಿದರು. ಅವರು ವರದಿ ಮಾಡುತ್ತಿರುವಂತೆ ಯೇಸುವೆ ಅವರ ಮಧ್ಯದಲ್ಲಿ ಪ್ರತ್ಯಕ್ಷರಾಗಿ ನಿಂತು ನಿಮಗೆ ಶಾಂತಿ ಎಂದರು. ಅವರೆಲ್ಲ ಚಕಿತರಾಗಿ ದಿಗಿಲುಗೊಂಡು ತಾವು ಕಾಣುತ್ತಿರುವುದು ಭೂತವೆಂದು ಭಾವಿಸಿದರು. ಆಗ ಯೇಸು, ಏಕೆ ಕಳವಳ ಪಡುತ್ತೀರಿ? ನಿಮ್ಮ ಮನಸ್ಸಿನಲ್ಲಿ ಸಂಶಯವೇಕೆ? ನನ್ನ ಕೈಗಳನ್ನು ನನ್ನ ಕಾಲುಗಳನ್ನು ನೋಡಿ, ನಾನೇ ಅಲ್ಲವೇ? ನನ್ನನ್ನು ಮುಟ್ಟಿ ನೋಡಿರಿ. ನೀವು ನನ್ನಲ್ಲಿ ಕಾಣುವಂತೆ ಮಾಂಸ ಮತ್ತು ಎಲುಬು ಭೂತಕ್ಕೆ ಇರುವುದಿಲ್ಲ ಎಂದರು. ಇಂತೆಂದ ಮೇಲೆ ತಮ್ಮ ಕೈಗಳನ್ನು ಕಾಲುಗಳನ್ನು ಅವರಿಗೆ ತೋರಿಸಿದರು. ಶಿಷ್ಯರು ಇನ್ನೂ ನಂಬದೆ ಆನಂದ ಆಶ್ಚರ್ಯಭರಿತರಾದರು. ಆಗ ಯೇಸು, ನಿಮ್ಮಲ್ಲಿ ತಿನ್ನಲು ಏನಾದರೂ ಇದೆಯೇ ಎಂದು ಕೇಳಿದರು. ಉರಿದ ಮೀನಿನ ತುಂಡು ಒಂದನ್ನು ಈ ಶಿಷ್ಯರು ಕೊಟ್ಟರು. ಯೇಸು ಅದನ್ನು ತೆಗೆದುಕೊಂಡು ಅವರ ಎದುರಿಗೆ ತಿಂದರು. ತರುವಾಯ ಯೇಸು, ನಾನು ನಿಮ್ಮೊಡನೆ ಇದ್ದಾಗಲ ನಿಮಗೆ ತಿಳಿಸಿದ ವಿಷಯ ಇದು. ಮೋಶೆಯ ನಿಯಮದಲ್ಲೂ ಪ್ರವಾದಿಗಳ ಗ್ರಂಥದಲ್ಲಿಯೂ ಕೀರ್ತನೆಗಳಲ್ಲಿಯೂ ನನ್ನ ವಿಷಯವಾಗಿ ಬರೆದಿರುವುದೆಲ್ಲ ನೆರವೇರಲೇಬೇಕಾಗಿದೆ ಎಂದರು. ಆಮೇಲೆ ಪವಿತ್ರ ಗ್ರಂಥವನ್ನು ಅವರ ಅರ್ಥ ಮಾಡಿಕೊಳ್ಳುವಂತೆ ಅವರ ಬುದ್ಧಿಯನ್ನು ವಿಕಾಸಗೊಳಿಸಿದರು. ಅನಂತರ ಮೊದಲೇ ಬರೆದಿರುವ ಪ್ರಕಾರ ಕ್ರಿಸ್ತನು ಯಾತನೆ ಅನುಭವಿಸಿ ಸತ್ತು ಮೂರನೇ ದಿನ ಪುನರುತ್ಥಾನ ಹೊಂದಬೇಕಾಗಿತ್ತು. ಅಲ್ಲದೆ ಜನರು ಪಾಪ ಪರಿಹಾರವನ್ನು ಪಡೆಯಬೇಕಾದರೆ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೈವಾಭಿಮುಖರಾಗಬೇಕು. ಈ ಸಂದೇಶವನ್ನು ಜೆರೂಸಲೇಮಿನಿಂದ ಮೊದಲುಗೊಂಡು ಎಲ್ಲ ಜನಾಂಗಗಳಿಗೂ ಆತನ ಹೆಸರನ್ನು ಪ್ರಕಟಿಸಬೇಕೆಂದು ಮೊದಲೇ ಲಿಖಿತವಾಗಿತ್ತು. ಇದಕ್ಕೆಲ್ಲ ನೀವೇ ಸಾಕ್ಷಿಗಳು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಇವತ್ತಿನ ಶುಭ ಸಂದೇಶದಲ್ಲಿ 2 ಭಾಗಗಳಿವೆ. ಮೊದಲನೇ ಭಾಗ ಪುನರುತ್ಥಾನರಾದ ಯೇಸುವಿನ ದರ್ಶನ ತಮ್ಮ ಶಿಷ್ಯರಿಗೆ. ಎರಡನೆಯ ಭಾಗ ಪುನರುತ್ಥಾನರಾದ ಯೇಸುವಿನ ಬಗ್ಗೆ ಶುಭ ಸಂದೇಶವನ್ನು ಪಸರಿಸಲು ಅವರಿಗೆ ಕರೆ. ಮೊದಲನೇ ಭಾಗದಲ್ಲಿ ಯೇಸುವಿನ ದರ್ಶನ. ಶಿಷ್ಯರು ಹೆದರಿ ಯೇಸುವಿನ ಮರಣದ ನಂತರ ಅವಿತು ಕುಳಿತುಕೊಂಡಿದ್ದರು. ಒಂದು ರೀತಿಯಲ್ಲಿ ಲಾಕ್ಡೌನ್ ಅಂತ ಹೇಳ್ಬೋದು. ಕೊರೋನಾ ಅಥವಾ ಕೋವಿಡ್ ಬಂದಿದ್ದಾಗ ಜನರು ಲಾಕ್ಡೌನ್ ಮಾಡಿ, ಆಗ ನಮ್ಮ ಇಡೀ ದೇಶದಲ್ಲಿ ಲಾಕ್ಡೌನ್ ಇತ್ತು, ಕ್ವಾರಂಟೈನ್ ಇತ್ತು. ಅಂದರೆ ಜನರು ಈ ಒಂದು ವೈರಸ್ಗೆ ಹೆದರಿ ಮನೆಯೊಳಗೆ ಕೂತಿದ್ದರು, ಆ ವೈರಸ್ನ ಭಯದಿಂದ. ಹಾಗೆ ಶಿಷ್ಯರು ತಮ್ಮ ಗುರುವೇ ಹತರಾದಾಗ ಅವರ ಜೀವ ಭಯದಿಂದ ಒಳಗೆ ಕೂತಿದ್ದರು. ಇದು ಒಂದು ರೀತಿಯ ಲಾಕ್ಡೌನ್. ಆದರೆ ಇದು ಕೇವಲ ಬೌದ್ಧಿಕ ಲಾಕ್ಡೌನ್ ಮಾತ್ರವಲ್ಲ, ಒಂದು ಆಧ್ಯಾತ್ಮಿಕ ಕೂಡ. ಹೆದರಿಕೆ, ಭಯ, ದಿಗಿಲು. ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಓದುತ್ತೇವೆ ಈ ಎಲ್ಲ ಶಬ್ದಗಳನ್ನು. ಅವರಲ್ಲಿ ಭಯ ಮನೆ ಮಾಡಿತ್ತು. ಆಧ್ಯಾತ್ಮಿಕವಾಗಿ ಅವರಿಗೆ ದಾರಿಯೇ ಕಾಣಲಿಲ್ಲ. ಭರವಸೆ ಇಲ್ಲದೆ ಹತಾಶರಾಗಿದ್ದರು. ನಾವು ಹಿಂಬಾಲಿಸಿದ ಗುರುವೇ ನಮ್ಮಲ್ಲಿ ಇಲ್ಲವಲ್ಲ ಎಂಬ ಭಯ ಅವರನ್ನು ಕಾಡಿತ್ತು. ನಮ್ಮ ಗತಿ ಏನು ಎಂಬ ಒಂದು ನಿರಾಶೆ ಅವರಲ್ಲಿ ಮೂಡಿತ್ತು. ಇಂಥ ಸಂದರ್ಭದಲ್ಲಿ ಯೇಸು ಅವರ ಮಧ್ಯೆ ಬಂದು ಒಂದು ಬೂಸ್ಟರ್ ಡೋಸ್ ಅನ್ನು ಕೊಡ್ತಾರೆ, ಒಂದು ಲಸಿಕೆಯನ್ನು ಕೊಡ್ತಾರೆ. ಆ ಲಸಿಕೆಯ ಹೆಸರು ನಿಮಗೆ ಶಾಂತಿ. ದಿಗಿಲುಗೊಂಡ, ಭಯಗೊಂಡ ಆ ದನಿದ ಮನಗಳಿಗೆ ನಿಮಗೆ ಶಾಂತಿ. ಆ ಶಾಂತಿಯ ಮಂತ್ರ, ಆ ಶಾಂತಿಯ ಲಸಿಕೆ ಅವರಲ್ಲಿ ನವ ಚೈತನ್ಯವನ್ನು ತುಂಬಿತು. ಹೀಗೆ ಆ ಮನಗಳಿಗೆ ಸಾಂತ್ವನವನ್ನು ಅದು ನೀಡಿತು. ನಾವು ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಯೇಸು
ಈ ಹೆದರಿದ, ಅಂಜಿ ಹೋದ, ಬೆದರಿಕೊಂಡ ಈ ಶಿಷ್ಯರನ್ನು ಹುಡುಕಿ ಬರುತ್ತಾರೆ. ಅನೇಕ ಬಾರಿ ಈ ಪ್ರಪಂಚದಲ್ಲಿ ಯಾವುದು ಶಕ್ತಿಶಾಲಿ, ಯಾವುದು ಯುಕ್ತಿಕರ, ಯಾವುದಲ್ಲಿ ಅಧಿಕಾರ ಇದೆ ಅಂತವರನ್ನು, ಅಂತ ವಿಷಯಗಳನ್ನು ಜನರು ಆರಿಸ್ತಾರೆ. ಆದ್ರೆ ಯೇಸು ಹೆದರಿದ, ದಿಗಿಲುಗೊಂಡ, ದುರ್ಬಲ ಶಿಷ್ಯರನ್ನು, ಆರಿಸಿದ ಶಿಷ್ಯರನ್ನು ಪುನಃ ಭೇಟಿಯಾಗುತ್ತಾರೆ, ಪುನಃ ಅವರನ್ನು ಆರಿಸುತ್ತಾರೆ ತನ್ನ ಕಾರ್ಯವನ್ನು ಸಾಧಿಸಲು. ಅದಕ್ಕಾಗಿ ಇವತ್ತಿನ ಶುಭ ಸಂದೇಶದ 2ನೇ ಭಾಗದಲ್ಲಿ ನಾವು ಓದುತ್ತೇವೆ, ಅವರಿಗೆ ನೀಡಿದ ಆ ಆಜ್ಞೆ, ನೀವು ನನಗೆ ಸಾಕ್ಷಿಗಳು. ಹೆದರಿಯೋದ, ಚದುರಿಯೋದ, ಗುರುದ್ರೋಹ ಮಾಡಿದ, ಅಲ್ಲಗಳೆದ ಶಿಷ್ಯರೇ ನೀವೇ ನನಗೆ ಸಾಕ್ಷಿಗಳು. ಇದೆಯಾ ಸಹೋದರ ಮತ್ತು ಸಹೋದರಿಯರೇ, ಯೇಸು ನಮ್ಮ ಹೆದರಿಕೆಯಲ್ಲಿ, ನಮ್ಮ ಭಯದಲ್ಲಿ, ನಮ್ಮ ನಿರಾಶೆಗಳಲ್ಲಿ ನಮ್ಮ ಸಂಗಾತಿಯಾಗಿದ್ದಾರೆ. ನಮ್ಮನ್ನು ಬಿಟ್ಟು ಬಿಡುವ ದೇವರಲ್ಲ, ನಡು ನೀರಿನಲ್ಲಿ ನಮ್ಮೊಂದಿಗೆ ಸದಾ ಜೀವಿಸುವ ದೇವರಾಗಿದ್ದಾರೆ. ಪುನರುತ್ಥಾನದ ಯೇಸುವಿಗೆ ಇದ್ದ ಒಂದು ದೊಡ್ಡ ಸವಾಲು, ತಾನು ಪುನರುತ್ಥಾನನಾಗಿದ್ದೇನೆ ಅಥವಾ ನಾನು ಪುನರುತ್ಥಾನ ಹೊಂದಿದ್ದೇನೆ ಎಂದು ತೋರಿಸುವುದು. ತಾನು ಜೀವಂತವಾಗಿರುವಾಗ ಬಹಿರಂಗ ಜೀವನದಲ್ಲಿ ತಾನು ದೇವರ ಪುತ್ರ, ಮೆಸ್ಸಾಯ, ಕಳುಹಿಸಿದ ಆ ವಿಮೋಚಕ ನಾನೇ ಎಂಬುದನ್ನು ನಿರೂಪಿಸಿದೇ ದೊಡ್ಡ ಸವಾಲು ಯೇಸುವಿಗೆ ಆಗಿತ್ತು. ಆದರೆ ಅವರನ್ನು ನಂಬದೆ ಅವರನ್ನು ಸಭಾ ಪ್ರಮುಖರು, ಫರಿಸಾಯರು ಶಿಲುಬೆಗೇರಿಸಿದ್ರು. ಆದರೆ ಶಿಲುಬೆಗೇರಿಸಿದ ನಂತರ, ಪುನರುತ್ಥಾನದ ನಂತರ ತನ್ನ ಶಿಷ್ಯರಿಗೆ ಮನದಟ್ಟು ಮಾಡಬೇಕಾಗಿತ್ತು, ಅವರು ತಾನು ಜೀವಂತನಾಗಿದ್ದೇನೆ. ಆ ಗಾಯಗೊಂಡ ಕಾಲುಗಳು, ಕೈಗಳು, ಅಪಕ್ಕೆ. ಅದಕ್ಕಾಗಿ ಯೇಸು, ನಾನು ಭೂತವಲ್ಲ, ಏನಾದರೂ ತಿನ್ಲಿಕ್ಕಿದ್ರೆ ಕೊಡಿ ಅಂತ ಅವರ ಮುಂದೆ ತಾನು ಪುನರುತ್ಥಾನದ ಯೇಸು ಅಂತ ತೋರಿಸಲು ಪ್ರಯತ್ನ ಪಟ್ಟರು. ಯಾಕೆಂದರೆ ಅವರ ಭಯ ಅವರನ್ನು ಯೇಸುವನ್ನು ಕಾಣಲು ಅವರಿಗೆ ಬಿಡಲಿಲ್ಲ. ಆದರೆ ಅದೇ ಶಿಷ್ಯರು ಮುಂದೆ ಯೇಸುವಿಗೆ ಸಾಕ್ಷಿಯಾದರು. ಶಾಂತಿಯ ಸಂದೇಶವನ್ನು ಪಡೆದ ಆ ಶಿಷ್ಯರು ಧೈರ್ಯವನ್ನು ಪ್ರದರ್ಶನ ಮಾಡಿದರು, ಸಾಕ್ಷಿಯಾದರು. ಇವತ್ತಿನ ಪ್ರಪಂಚದಲ್ಲಿಯೂ ನಮಗೆ ಬೇಕು ಶಾಂತಿ. ಆ ಪ್ರಭು ಯೇಸು ಕ್ರಿಸ್ತರು ನಮ್ಮೊಂದಿಗಿದ್ದಾಗ, ಅವರ ಸನ್ನಿಧಾನ ಅಥವಾ ಅವರ ಪ್ರಸನ್ನತೆ ನಮ್ಮೊಡನೆ ಇದ್ದಾಗ ನಿರಾಶೆಗೊಳ್ಳುವ, ಭಯಗೊಳ್ಳುವ, ಹತಾಶೆಯಾಗುವ, ಭರವಸೆಯನ್ನು ಕಳೆದುಕೊಳ್ಳುವ ಸನ್ನಿವೇಶವೇ ಇಲ್ಲ. ಅಷ್ಟೇ ಅಲ್ಲ, ನಾವೇ ಮುಂದೆ ಶಾಂತಿ ದೂತರಾಗುತ್ತೇವೆ. ಆ ಶಾಂತಿಯನ್ನು ಅನುಭವಿಸಿದ ವ್ಯಕ್ತಿ ಈ ಪ್ರಪಂಚಕ್ಕೆ ಶಾಂತಿ ದೂತನಾಗುತ್ತಾನೆ. ಫ್ರಾನ್ಸಿಸ್ ಅಸಿಸಿ ಇವರ ಪ್ರಾರ್ಥನೆಯಾಗಿತ್ತು, ಮೇಕ್ ಮೀ ಲಾರ್ಡ್ ಇನ್ಸ್ಟ್ರೂಮೆಂಟ್ ಆಫ್ ಪೀಸ್. ಸ್ವಾಮಿ, ನನ್ನನ್ನು ಶಾಂತಿಯ ಸಾಧನವನ್ನಾಗಿ ಮಾಡಿರಿ. ನಮ್ಮ ಪ್ರಾರ್ಥನೆ ಪುನರುತ್ಥಾನರಾದ ಶಾಂತಿ ದೂತರಾದ ಯೇಸುವಿನಲ್ಲಿ ಇದೇ ಆಗಿರಲಿ. ಶಾಂತಿಯ ದೂತರನ್ನಾಗಿ ನಮ್ಮನ್ನು ಮಾಡಿರಿ, ಶಾಂತಿಯನ್ನು ಅನುಭವಿಸಿದ ಶಾಂತಿ ದೂತರನ್ನಾಗಿ ಮಾಡಿರಿ. ಆಮೇನ್. ಪ್ರಿಯರೇ, ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ, ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ. ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ್ ಡಿಕಾಸ್ಟ. ವಂದನೆಗಳು. ಆಮೇನ್.